ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡೇಟಾ ಇಂಟರ್ಪ್ರಿಟೇಷನಲ್ಲಿ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ಡೇಟಾ ಇಂಟರ್ಪ್ರಿಟೇಷನ್ ರಿಲೇಟೆಡ್ ಆಗಿ 3ನೇ ವಿಡಿಯೋ. ಕ್ವಶನ್ ಹೀಗಿದೆ: ದ ಫಾಲೋಯಿಂಗ್ ಟೇಬಲ್ ಶೋಸ್ ದ ಇಯರ್ ವೈಸ್ ಡೇಟಾ ಆಫ್ ನಂಬರ್ ಆಫ್ ರಿಜಿಸ್ಟರ್ಡ್ ಕಾರ್ಸ್ ಫಾರ್ 4 years ಫ್ರಮ್ 2017 to 2020 ಇನ್ 4 cities. ಈ ಸಿಟೀಸ್ ಯಾವುದು ಅಂದರೆ A, B, C and D. ದ ಲಾಸ್ಟ್ ಕಾಲಮ್ ಶೋಸ್ ದ ಡೇಟಾ ಆಫ್ ದಿ ಪಾಪ್ಯುಲೇಷನ್. ಲಾಸ್ಟ್ ಕಾಲಮ್ ಏನನ್ನು ಶೋ ಮಾಡ್ತಾ ಇದೆ ಅಂತೆ? ಡೇಟಾ ಆಫ್ ದಿ ಪಾಪ್ಯುಲೇಷನ್ ಶೋ ಮಾಡ್ತಾ ಇದೆ. ಆಫ್ ದೀಸ್ ಸಿಟೀಸ್ ಫಾರ್ ದ ಇಯರ್ 2020 ಬೇಸ್ಡ್ ಆನ್ ದ ಡೇಟಾ ಗಿವನ್ ಇನ್ ದ ಟೇಬಲ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಅವ್ರು ಟೇಬಲ್ನ ಕೊಟ್ಟಿದ್ದಾರೆ. ಟೇಬಲ್ ರೂಪದಲ್ಲಿ ಕೊಟ್ಟಿರುವಂಥ ಇದು DIE ಡೇಟಾ ಇಂಟರ್ಪ್ರಿಟೇಷನು. ಸಿಟೀಸ್ ಕೊಟ್ಟಿದ್ದಾರೆ A, B, C and D. ಮತ್ತು ನಂಬರ್ ಆಫ್ ರಿಜಿಸ್ಟರ್ಡ್ ಕಾರ್ಸು 2017ನಲ್ಲಿ ಎನಲ್ಲಿ ಎಷ್ಟು ಕಾರ್ ರಿಜಿಸ್ಟರ್ ಆಗಿದೆ, ಬಿನಲ್ಲಿ ಎಷ್ಟು ಕಾರ್, B ಸಿಟೀಸ್ನಲ್ಲಿ, C ಸಿಟೀಸು ಮತ್ತು D ಸಿಟೀಸು. ಅದೇ ರೀತಿ 2018ನಲ್ಲಿ ಎ ಸಿಟಿನಲ್ಲಿ ಎಷ್ಟು ಕಾರ್ಗಳು ರಿಜಿಸ್ಟರ್ ಆಗಿದೆ, 2019ನಲ್ಲಿ ಎಷ್ಟು, 20ನಲ್ಲಿ ಎಷ್ಟು ಅಂತ ಎಲ್ಲ ABCD ಸಿಟೀಸ್ಗಳು ಪ್ಲಸ್ ನಂಬರ್ ಆಫ್ ಇಯರ್ಸ್ನಲ್ಲಿ ಯಾವ್ಯಾವ ಇಯರ್ನಲ್ಲಿ ಎಷ್ಟೆಷ್ಟು ನಂಬರ್ ಆಫ್ ಕಾರ್ಸು ರಿಜಿಸ್ಟರ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಮತ್ತು ಇನ್ ದ ಇಯರ್ 2020ನಲ್ಲಿ 2020ರಲ್ಲಿ ಪಾಪ್ಯುಲೇಷನ್ ಎಷ್ಟಿತ್ತು ಸಿಟೀಸಿಂದು, ಯಾವ ರೂಪದಲ್ಲಿ ಕೊಟ್ಟಿದ್ದಾರೆ ಅಂದರೆ ಇನ್ ಮಿಲಿಯನ್ ರೂಪದಲ್ಲಿ ಕೊಟ್ಟಿದ್ದಾರೆ. ಮಿಲಿಯನ್ ರೂಪದಲ್ಲಿ ಕೊಟ್ಟಿದ್ದಾರೆ ಅಂದರೆ ಇದೇನು ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ 8 ಅಂತ ಕೊಟ್ಟಿದ್ದಾರೆ. 8 ಅಂದರೆ ಏನು ಫ್ರೆಂಡ್ಸ್? 0.8 ಮಿಲಿಯನ್ ಅಂದರೆ ನಮಗೇನಾಗಿರುತ್ತೆ ಅಂದರೆ 8 lakh ಅಂತ ಹೇಳ್ಬೋದು. ಇದೇನು, ಇದು ನಾವು ಕರೆಕ್ಟಾಗಿ ತಿಳ್ಕೊಳ್ಬೇಕು. ಇದು 8 lakh, ಇದು 2 lakh. 0.2 ಮಿಲಿಯನ್ ಅಂದರೆ 0.6 ಮಿಲಿಯನ್ ಅಂದರೆ 6 lakh. 0.75 ಮಿಲಿಯನ್ ಅಂದರೆ 7,50,000 ಫ್ರೆಂಡ್ಸ್. ಸೊ ಇದನ್ನು ನಾವು ಕ್ಲಿಯರ್ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ. ಅವ್ರು ಇದು ಕೊಟ್ಟರಲ್ಲ, ಈ ರೀತಿ ಕೊಟ್ಟಿರ್ತಾರೆ, ಮಿಲಿಯನ್ ಕೊಟ್ಟಿರ್ತಾರೆ. ನಾವು ಅದಕ್ಕೆ ಎಷ್ಟು ಅಂತ ಆ್ಯಕ್ಚುಲಾಗಿ ಅಮೌಂಟನ್ನ ನಾವು ತಿಳ್ಕೊಳ್ಬೇಕಾಗತ್ತೆ, ನಂಬರ್ನ. ನೆಕ್ಸ್ಟ್ ಮೊದಲನೇ ಕ್ವಶನ್ ನೋಡ್ಕೊಳ್ಳೋಣ. ವಾಟ್ ಈಸ್ ದ ಆವರೇಜ್ ಆಫ್ ಪರ್ಸೆಂಟೇಜ್ ಗ್ರೋತ್ ಇನ್ ರಿಜಿಸ್ಟರ್ಡ್ ಕಾರ್ಸ್ ಅಕ್ರಾಸ್ ಆಲ್ ದ ಸಿಟೀಸ್ ಫ್ರಮ್ ದ ಇಯರ್ 2017, ಇದು ಫ್ರಮ್ ದ ಇಯರ್ 2017 ಟು ದ ಇಯರ್ 2018 ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಆವ್ರೇಜ್ ಪರ್ಸೆಂಟೇಜ್ ಗ್ರೋತ್ ಎಷ್ಟಾಗಿದೆ ಎಲ್ಲ ಸಿಟೀಸ್ನ ಟೋಟಲ್ ಮಾಡಿಕೊಂಡ್ರೆ ಯಾವ ಇಯರ್ನಲ್ಲಿ 2017 ಮತ್ತು 2018 ಅಂತ ಹೇಳ್ತಾ ಇದ್ದಾರೆ. ಫಸ್ಟು ನಾವು ಆವ್ರೇಜ್ನ ತಿಳ್ಕೊಳ್ಳೋದಕ್ಕೆ ಮುಂಚೆ 2017ನಲ್ಲಿ ಟೋಟಲ್ ಎಷ್ಟಿದೆ ಎಲ್ಲ ಸಿಟೀಸಿಂದು, ಇಲ್ಲ ಆಲ್ ಸಿಟೀಸ್ ಅಂತ ಕೇಳಿರೋದು. ಆಲ್ ಸಿಟೀಸ್ ಅಂದಾಗ ಏನಾಗುತ್ತೆ, 2017ನಲ್ಲಿ A ಸಿಟಿ, B ಸಿಟಿ, C ಸಿಟಿ, D ಸಿಟಿ ಎಲ್ಲ ಸಿಟೀಸ್ನ ನಾವು ಟೋಟಲ್ನ ತಿಳ್ಕೊಳ್ಬೇಕಾಗತ್ತೆ. ಈ ಎಲ್ಲ ಸಿಟೀಸ್ನ ಟೋಟಲ್ ಮಾಡಿ 7,500 ಪ್ಲಸ್ 1,200 ಪ್ಲಸ್ 6,000 ಪ್ಲಸ್ 5,000 ಅಂದರೆ ನಮ್ಗೆ ಎಷ್ಟು ಸಿಗುತ್ತೆ ಫ್ರೆಂಡ್ಸ್? ಟೋಟಲ್ ಎಷ್ಟಾಗುತ್ತೆ ಅಂದರೆ 19,700 ಆಗುತ್ತೆ. ನೋಡಿ, 500, 200, 700, 5, 5, 10, 11, 12, 12, 7, 19, 19,700 ಟೋಟಲ್ ನಂಬರ್ ಆಫ್ ಕಾರ್ಸು ಎಲ್ಲ 2017ನಲ್ಲಿ ಎಲ್ಲ ಸಿಟೀಸಿಂದ ರಿಜಿಸ್ಟರ್ ಆಗಿರುವಂಥ ಕಾರ್ಸ್ಗಳು ಅಂತ ತಿಳ್ಕೊಳ್ಬೋದು. ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟು ಟು ದಿ ಇಯರ್, ಯಾವ ಇಯರ್ ಕೇಳಿದ್ದಾರೆ? 2018. 2018 ಕೂಡ ಆಲ್ ದ ಸಿಟೀಸ್ನ ನಾವೇನು ಮಾಡಬೇಕು? ಟೋಟಲ್ ಮಾಡಬೇಕು. 8,000 ಪ್ಲಸ್ 1,350 ಪ್ಲಸ್ 7,500 ಪ್ಲಸ್ 6,000 ಫ್ರೆಂಡ್ಸ್ ಎಷ್ಟಾಗುತ್ತೆ ಅಂದರೆ 22,850 ಅಂತ ನಾವು ಹೇಳ್ಬೋದು. ಅಲ್ಲಿಗೆ 2018ಇಂದು ಟೋಟಲ್ ಮಾಡ್ಕೊಂಡ್ವಿ, 2017ಇಂದು ಟೋಟಲ್ ಮಾಡ್ಕೊಂಡ್ವಿ. ಇಲ್ಲಿ ಟೋಟಲ್ ಆಲ್ ದ ಸಿಟೀಸ್ ಅಂತ ಕೇಳಿದ್ದಾರೆ. ಇಲ್ಲಿ ಏನಂತ ಕೇಳ್ತಿರೋದು? ಆವ್ರೇಜ್ ಪರ್ಸೆಂಟೇಜ್ ಎಷ್ಟು ಗ್ರೋತ್ ಆಗಿದೆ ರಿಜಿಸ್ಟರ್ಡ್ ಕಾರ್ಸ್ ಫ್ರಮ್ ಅಕ್ರಾಸ್ ಆಲ್ ದ ಸಿಟೀಸ್ ಫ್ರಮ್ 2017 ಟು 2018 ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಟೋಟಲ್ ಆಯ್ತಲ್ವಾ? ಈ ಟೋಟಲಿಂದ ಮುಂದಕ್ಕೆ ಇವಾಗ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಇಲ್ಲಿ ಏನಂತ ಕೇಳ್ತಾ ಇದ್ದಾರೆ ನಮಗೆ ಕ್ವಶನಲ್ಲಿ ಅಂತ ಹೇಳಿದ್ರೆ, ವಾಟ್ ಈಸ್ ದ ಆವರೇಜ್ ಪರ್ಸೆಂಟೇಜ್ ಗ್ರೋತನ್ನ ಕೇಳ್ತಿದ್ದಾರೆ. ಗ್ರೋತ್ ಪರ್ಸೆಂಟೇಜ್ ಆವರೇಜ್ನಲ್ಲಿ ಕೇಳ್ತಾ ಇದ್ದಾರೆ. ಎಷ್ಟು ಅಂತ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ಆಲ್ರೆಡಿ ಟೋಟಲ್ ಮಾಡಿದ್ವಿ. 2017ನಲ್ಲಿ 19,700, 2018ನಲ್ಲಿ ಎಷ್ಟಿದೆ? 22,850. ಅಲ್ಲಿಗೆ ನಮ್ಗೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದರೆ 2018 ಎಷ್ಟು ಟೋಟಲು? 22,850 ಮೈನಸ್ 2017ನಲ್ಲಿ ಎಷ್ಟು ಟೋಟಲ್ ಆಲ್ ದ ಸಿಟೀಸು? 19,700. ನಮಗೆ ಯಾವುದ್ರ ಮೇಲೆ ಬೇಸಾಗಿ ತಗೊಳ್ತೀವಿ? 2017 ಮೇಲೆ ಎಷ್ಟು ಪರ್ಸೆಂಟೇಜ್ ಗ್ರೋತ್ ಆಗಿದೆ ಅಂತ. ಎಷ್ಟು? 19,700 ಮಲ್ಟಿಪ್ಲೈಡ್ ಬೈ 100 ಮಾಡಿದ್ವಿ ಅಂದರೆ ನಮಗೆ ಗ್ರೋತ್ ಪರ್ಸೆಂಟೇಜ್ ಸಿಗುತ್ತೆ ಫ್ರೆಂಡ್ಸ್. ಸೊ ಆಗಿದ್ದಾಗ 22,850 ಮೈನಸ್ 19,700 ಅಂದರೆ ಎಷ್ಟಾಗುತ್ತೆ ನಮಗೆ? 3,150 ಡಿವೈಡೆಡ್ ಬೈ 19,700 ಮಾಡಿದ್ವಿ ಅಂದರೆ ಮಲ್ಟಿಪ್ಲೈಡ್ ಬೈ 100. ಸೊ ಎಷ್ಟಾಗುತ್ತೆ? ಅಪ್ರಾಕ್ಸಿಮೇಟು 15.99% ಆರ್
ಇಲ್ಲಿ ಅಪ್ರಾಕ್ಸಿಮೇಟ್ಲಿ 16% ಆಗುತ್ತೆ ಅಂತ ನಾವು ನೋಡ್ಬೋದು. ಇಲ್ಲೇನು ಕೊಟ್ಟಿದ್ದಾರೆ 18%, 16%, 14%, 12%. ಅಪ್ರಾಕ್ಸಿಮೇಟ್ಲಿ ಯಾವ ಪರ್ಸೆಂಟೇಜ್ ಆಗುತ್ತೆ ಅಂದರೆ 16% ಆಗಿರುತ್ತೆ. ಬೇಕಾದರೆ ಇದನ್ನು ಕ್ಯಾಲ್ಕುಲೇಷನ್ ಮಾಡೋಣ. 0ಗೆ 0 ಕ್ಯಾನ್ಸಲು, 3150 ಡಿವೈಡೆಡ್ ಬೈ 197 ಅಂದರೆ 15.99%. ಅಪ್ರಾಕ್ಸಿಮೇಟ್ಲಿ ಎಷ್ಟಾಗುತ್ತೆ 16% ಆಗಿರುತ್ತೆ. ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಫಸ್ಟು ನಾವೇನು ಮಾಡಬೇಕು, ಟೋಟಲ್ ಮಾಡಬೇಕು. ಇಲ್ಲ 2017 ಆಲ್ ದ ಸಿಟೀಸಿಂದು 2018 ಆಲ್ ದ ಸಿಟೀಸ್ ಟೋಟಲ್ ಮಾಡಿ ಅದರ ಡಿಫರೆನ್ಸ್ ತೊಗೊಂಡು ಡಿಫರೆನ್ಸಲ್ಲಿ ಬೇಸು 2017 ಆಗುತ್ತೆ. ಯಾಕಂದರೆ ಎಷ್ಟು ಪರ್ಸೆಂಟೇಜ್ ಗ್ರೋತ್ ಆಗಿದೆ, ಯಾವ ಇಯರಿಂದ ಯಾವ ಇಯರ್ಗೆ ಬೇಸ್ ಇಯರ್ ಏನಾಗುತ್ತೆ, ಹಿಂದಿನ ವರ್ಷ ಯಾವುದು 17, ಇದೇ ನಮಗೆ ಬೇಸ್ ಆಗುತ್ತೆ ಇದಕ್ಕೆ 2018ಗೆ. ಸೊ ಅದರಿಂದ ನಾವು ಡಿವೈಡ್ ಮಾಡಿ ಮಲ್ಟಿಪ್ಲೈಡ್ ಬೈ 100 ಮಾಡಿದ್ವಿ ಅಂದರೆ ಪರ್ಸೆಂಟೇಜ್ ಗ್ರೋತ್ ನಮಗೆ ಸಿಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಎರಡನೇ ಕ್ವಶನು, ಟೇಕಿಂಗ್ ಆಲ್ ದ ಸಿಟೀಸ್ ಟುಗೆದರ್. ಇಲ್ಲೂ ಕೂಡ ಎಲ್ಲ ಸಿಟೀಸ್ನ ಟುಗೆದರಲ್ಲೇ ಕೇಳ್ತಿದ್ದಾರೆ, ಟೋಟಲ್ ಮಾಡಬೇಕು. ಯಾವ ಸಿಟೀಸ್ ಅಂತ ನೋಡೋಣ. ವಾಟ್ ಈಸ್ ದ ರೇಷಿಯೋ ಆಫ್ ಟೋಟಲ್ ನಂಬರ್ ಆಫ್ ರಿಜಿಸ್ಟರ್ಡ್. ಇಲ್ಲಿ ಕೇಳ್ತಿರೋದೇನು, ರೇಷಿಯೋಸ್ಗಳನ್ನು ಕೇಳ್ತಿದ್ದಾರೆ. ಕಾರ್ಸ್ ಇನ್ ದ ಇಯರ್ 2020 ವಿತ್ ದ ರೆಸ್ಪೆಕ್ಟ್ ಆಫ್ 2017 ಅಂತ ಕೇಳ್ತಿದ್ದಾರೆ. ಎಲ್ಲ ಸಿಟೀಸ್ನು ಟುಗೆದರಲ್ಲಿ ತಗೊಂಡು 2020 ಮತ್ತು 2017 ಅದರ ರೇಷಿಯೋಸ್ನ ಫೈಂಡ್ ಔಟ್ ಮಾಡಿರಿ ಅಂತ ಕೇಳ್ತಿದ್ದಾರೆ. ಹಾಗಾದರೆ ಪ್ರೀವಿಯಸ್ ಕ್ವಶನಲ್ಲಿ ಆಲ್ರೆಡಿ ನಾವು 2017 ಟೋಟಲ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಈ ಕ್ವಶನಲ್ಲಿ ನಮಗೆ ಯಾವ್ದು ಬೇಕು, ಟೋಟಲು 2020ಯ ಟೋಟಲ್ ನಮಗೆ ಬೇಕಾಗಿದೆ. 20 ಟೋಟಲ್ ಅಂದರೆ 9500. ಎಲ್ಲ ಸಿಟೀಸ್ ಅಂದರೆ ಎ ಸಿಟಿ, ಬಿ ಸಿಟಿ, ಸಿ ಸಿಟಿ ಆ್ಯಂಡ್ ಡಿ ಸಿಟಿ ಟೋಟಲ್ ಮಾಡಬೇಕು. 9500 ಪ್ಲಸ್ 1500 ಪ್ಲಸ್ 10,000 ಪ್ಲಸ್ 7400 ಪ್ಲಸ್. ಹಾಗಾದರೆ ಎಷ್ಟಾಗುತ್ತೆ ಫ್ರೆಂಡ್ಸ್, 28,400 ನಮಗೆ ಸಿಗತ್ತೆ ಆನ್ಸರು. ಸೊ ಅಲ್ಲಿಗೆ 2017ನಲ್ಲಿ ಎಷ್ಟಿದೆ 19,700, 2020ನಲ್ಲಿ ಎಷ್ಟಿದೆ 28,400. ಕ್ವಶನ್ ಏನು ಕೊಟ್ಟಿದ್ದಾರೆ ನಮಗೆ, ಯಾವ್ಯಾವ್ದ್ರ ಇಯರ್ನ ರೇಷಿಯೋ ಕೇಳಿದ್ದಾರೆ. ಟೋಟಲ್ ನಂಬರ್ ರಿಜಿಸ್ಟರ್ಡ್ ಆಗಿರೋದು ಕಾರ್ಸ್ಗಳು 2020 ಇಷ್ಟು 2017. 2020ನಲ್ಲಿ ಎಷ್ಟಂತ ಹೇಳಿದೆ ನಾನು ಕ್ವಶನಲ್ಲಿ 28,400. ರೇಷಿಯೋನ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ. 2017ನಲ್ಲಿ ಎಷ್ಟಿದೆ 19,200, 700. ಅಲ್ಲಿಗೆ 0ಗೆ 0 ಕ್ಯಾನ್ಸಲ್ ಆಗುತ್ತೆ. 284:197, 284:190. ಇದು ಯಾವ 2ರಿಂದ ಹೋಗುತ್ತೆ, 2 ಕೂಡ ಹೋಗಲ್ಲ. 3ರಿಂದ ಹೋಗುತ್ತೆ 2, 3 7 21, 3 8 24, 3 9 27, 27 ಆದರೆ 1 ಇದು 3 5 15, 14, 3ರಿಂದ ಹೋಗಲ್ಲ. ಇದು 3 6 18, 17 ಉಳಿತು. 3 6 18 ಬರೋದು. ಅಲ್ಲಿಗೆ 2 ಕೂಡ 3 ಮಗಿಯಿಂದನೂ ಹೋಗಲ್ಲ, 2 ಮಗಿಯಿಂದನೂ ಹೋಗಲ್ಲ, 4 ಮಗಿಯಿಂದನೂ ಹೋಗಲ್ಲ. ಸೇಮ್ ನಂಬರಿಂದ 2 ಹೋಗಲ್ಲ. ಅಲ್ಲಿಗೆ ಆನ್ಸರ್ ಏನಾಗಿರುತ್ತೆ 284:197 ಫ್ರೆಂಡ್ಸ್. ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಎರಡೂ ಕ್ವಶನ್ ಯಾವ್ದು ರಿಲೇಟೆಡ್ ಆಗಿದೆ ಅಂದರೆ ಟೋಟಲ್ನ ರಿಲೇಟೆಡ್ ಆಗಿದೆ. ಅದನ್ನು ಟೋಟಲ್ ಮಾಡಿದ್ರು ಕೂಡ ಒಂದು ಪರ್ಸೆಂಟೇಜ್ ಗ್ರೋತ್ನಲ್ಲಿ ಕೇಳಿದ್ದಾರೆ, ಇನ್ನೊಂದು ನಮಗೆ ರೇಷಿಯೋಸ್ನಲ್ಲಿ ಕೇಳ್ತಾ ಇದ್ದಾರೆ. ಅಲ್ಲಿಗೆ ರೇಷಿಯೋ ಪರ್ಸೆಂಟೇಜ್ ನಮಗೆ ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ನಾವು ಏನನ್ನು ಕಲಿಬೇಕು, ರೇಷಿಯೋ ಲೆಕ್ಕಗಳನ್ನು ಕಲಿಬೇಕು. ಅದೇ ರೀತಿ ಪರ್ಸೆಂಟೇಜ್ ಲೆಕ್ಕಗಳನ್ನು ನಾವು ಕಲಿಬೇಕಾಗತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಇನ್ ದ ಇಯರ್ 2020 ಪರ್ ಕ್ಯಾಪಿಟಲ್ ರಿಜಿಸ್ಟರ್ಡ್ ಕಾರ್ಸ್ ವರ್ ಮ್ಯಾಕ್ಸಿಮಮ್ ಇನ್ ದ ಸಿಟಿ. ಯಾವ ಇಯರ್ನಲ್ಲಿ ಅಂದರೆ 2020ರಲ್ಲಿ ಯಾವ ಸಿಟಿನಲ್ಲಿ ಪರ್ ಕ್ಯಾಪಿಟಲ್ ರಿಜಿಸ್ಟರ್ಡ್ ಕಾರ್ಸ್ ಜಾಸ್ತಿ ಇದೆ ಅಂತ ಕ್ವಶನ್ನ ಇಲ್ಲಿ ನಮಗೆ ಕೇಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಇಲ್ಲಿ ಎ ಬಿ ಸಿ ಡಿ ಎಲ್ಲ ಸಿಟೀಸ್ನೂ ಕೇಳಿದ್ದಾರೆ. ಅಲ್ಲಿಗೆ ಒಂದೊಂದೇ ಸಿಟೀಸ್ಗಳನ್ನು ನಾವು ಏನು ಮಾಡಬೇಕಾಗತ್ತೆ, ಪರ್ ಕ್ಯಾಪಿಟಾನ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಪರ್ ಕ್ಯಾಪಿಟಾನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಅಲ್ಲಿ ಕೇಳಿರೋ ಯಾವ ಇಯರು 2020 ಅಂದಾಗ ರಿಜಿಸ್ಟರ್ಡ್ ಕಾರ್ಸ್ಗಳು ನಮಗೆ ಬೇಕು. ಅದ್ರ ಜೊತೆಗೆ ಪರ್ ಕ್ಯಾಪಿಟ ಅಂದರೆ ಪಾಪ್ಯುಲೇಷನ್ ಆಫ್ ದಿ ಸಿಟೀಸ್ಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಇದು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದರೆ, ನಂಬರ್ ಆಫ್ ರಿಜಿಸ್ಟರ್ಡ್ ಕಾರ್ಸ್ ಇನ್ 2020 ಎ ಸಿಟಿ ಡಿವೈಡೆಡ್ ಬೈ ನಂಬರ್ ಆಫ್ ಅಂಡ್ ಇನ್ ದ ಇಯರ್ 2020 ಪಾಪ್ಯುಲೇಷನ್ ಸಿಟಿ ಏನಲ್ಲಿ ಎಷ್ಟಿದೆ ಡಿವೈಡ್ ಮಾಡಿದ್ವಿ ಅಂದರೆ ಪರ್ ಕ್ಯಾಪಿಟ ನಮಗೆ ಸಿಗತ್ತೆ ಫ್ರೆಂಡ್ಸ್. ಸೊ ಹಾಗಾದರೆ ಫಸ್ಟ್ ಮಾಡೋಣ. ಸಿಟಿ ಎನಲ್ಲಿ ಎಷ್ಟಿದೆ ನಂಬರ್ ಆಫ್ ರಿಜಿಸ್ಟರ್ಡ್ ಕಾರ್ಸ್ 2020ನಲ್ಲಿ, ಅವ್ರು 20ನೇ ಕೇಳಿರೋದು 9500 ಡಿವೈಡೆಡ್ ಬೈ ಪಾಪ್ಯುಲೇಷನ್ ಆ ಇಯರ್ನಲ್ಲಿ ಎಷ್ಟಿದೆ 0.8 ಮಿಲಿಯನ್ ಅಂದರೆ 8 ಲ್ಯಾಕ್. ಸೊ ಮಾಡಿದ್ವಿ ಅಂದರೆ ಎಷ್ಟು ಸಿಗುತ್ತೆ, 0ಗೆ ಕ್ಯಾನ್ಸಲ್. 95 ಡಿವೈಡೆಡ್ ಬೈ 8000, 95 ಡಿವೈಡೆಡ್ ಬೈ 8000 ಅಂದರೆ 0.011 ಫ್ರೆಂಡ್ಸ್. ಸೊ ಇದು ನೀವು ಕ್ಯಾಲ್ಕುಲೇಷನ್ ಮಾಡಿ.
ನೆಕ್ಸ್ಟು ಸಿಟಿ ಬಿ. ಸಿಟಿ ಬಿನಲ್ಲಿ ಇದೇ ರೀತಿ. ಸಿಟಿ ಬಿನಲ್ಲಿ 2020ನಲ್ಲಿ ಎಷ್ಟಿದೆ? 1500. ಏನು ನಂಬರ್ ಆಫ್ ರಿಜಿಸ್ಟರ್ಡ್ ಕಾರ್ಸ್. ಪಾಪ್ಯುಲೇಷನ್ ಎಷ್ಟಿದೆ ಹಾಗಾದರೆ? 2 lakh. 00ಗೆ ಕ್ಯಾನ್ಸಲ್. 15 ಡಿವೈಡೆಡ್ ಬೈ 5 ಮೂರಲಿ 15, 5 4ಲಿ 20, 400. 3 ಡಿವೈಡೆಡ್ ಬೈ 400 ಅಂದರೆ ಎಷ್ಟು ಫ್ರೆಂಡ್ಸ್? ನಮಗೆ 0.007. ನೆಕ್ಸ್ಟ್ ಸಿಟಿ ಸಿ. ಸಿಟಿ ಸಿನಲ್ಲಿ ಯಾವ ರೀತಿ? 10,000 ಡಿವೈಡೆಡ್ ಬೈ 6 lakh. 40 ಕ್ಯಾನ್ಸಲ್. 1 ಡಿವೈಡೆಡ್ ಬೈ 60. 1 ಡಿವೈಡೆಡ್ ಬೈ 60 ಅಂದರೆ 0.016 ಫ್ರೆಂಡ್ಸ್. 016. ನೆಕ್ಸ್ಟು ಸಿಟಿ ಡಿ, ಲಾಸ್ಟ್ ಒನ್. 7,400 ಡಿವೈಡೆಡ್ ಬೈ 7,50,000. 74 ಡಿವೈಡೆಡ್ ಬೈ 7,500. ಅಲ್ಲಿಗೆ ಆನ್ಸರ್ ಏನಾಗುತ್ತೆ? 0.009. ಸೊ ಹಾಗಿದ್ದಾಗ ಇಲ್ಲಿ ಯಾವ ಇಯರ್ನಲ್ಲಿ ಮ್ಯಾಕ್ಸಿಮಮ್ ಇದೆ? 0.011, 0.07, 0.016, 0.009. ನಮಗೆ ಡೈರೆಕ್ಟಾಗಿ ಗೊತ್ತಾಗ್ತಾ ಇದೆ ಸಿಟಿ ಸಿನಲ್ಲಿ ಜಾಸ್ತಿ ಇದೆ. ಏನು ಮ್ಯಾಕ್ಸಿಮಮ್ ಆಗಿದೆ. ಪರ್ ಕ್ಯಾಪಿಟಲ್ ರಿಜಿಸ್ಟರ್ಡ್ ಏನಾಗಿದೆ? ಮ್ಯಾಕ್ಸಿಮಮ್ ಆಗಿದೆ ಅಂತ ನೋಡ್ಬೋದು. ಅಲ್ಲಿಗೆ ಸಿಟಿ ಸಿ ಯಾವುದು ಆಪ್ಷನು? ಆಪ್ಷನ್ ನಂಬರ್ ಬಿ ಆಗಿರುತ್ತೆ ಫ್ರೆಂಡ್ಸ್. ಆನ್ಸರು ಆಪ್ಷನ್ ನಂಬರ್ ಬಿ. ಈ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಪರ್ ಕ್ಯಾಪಿಟಲ್ ರಿಜಿಸ್ಟರ್ಡ್ನ. ಅಂದರೆ ಪರ್ ಪಾಪ್ಯುಲೇಷನ್ನು ಈ ಪರ್ಟಿಕ್ಯುಲರ್ ಇಯರ್ನಲ್ಲಿ 9,500 ರಿಜಿಸ್ಟರ್ಡ್ ಆಗಿದೆ ಅಂದರೆ ಪರ್ಟಿಕ್ಯುಲರ್ ಪಾಪ್ಯುಲೇಷನ್ ಮೇಲೆ ಎಷ್ಟು ಪರ್ ಕ್ಯಾಪಿಟಲ್ ರಿಜಿಸ್ಟರ್ಡ್ ಎಷ್ಟಾಗಿದೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಷನ್ ಈ ರೀತಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕ್ವಶನು, ಬೇಸ್ಡ್ ಆನ್ ದಿ ಆವ್ರೇಜ್ ಗ್ರೋತ್ ಪರ್ಸೆಂಟೇಜ್ ಆಫ್ ರಿಜಿಸ್ಟರ್ಡ್ ಕಾರ್ಸ್ ಪರ್ ಇಯರ್ ಇನ್ ಸಕ್ಸೆಸಿವ್ ಇಯರ್ಸ್ ಅಂತ ಕೇಳ್ತಾ ಇದ್ದಾರೆ. ಪ್ರಿಡಿಸಿಸನ್ ಅಂದರೆ ಹಿಂದೆ, ಸಕ್ಸೆಸಿವ್ ಅಂದರೆ ಮುಂದಿನ ಇಯರ್ ಅಂತ ಹೇಳ್ಬೋದು. ಇಯರ್ಸ್ ಡ್ಯೂರಿಂಗ್ 2017 to 2020 ಅಂತ ಹೇಳ್ತಿದ್ದಾರೆ. 17ಇಂದ 20ಗೆ ಹೇಳ್ತಿದ್ದಾರೆ. ಇನ್ ದ ಸಿಟಿ ಎ ವಾಟ್ ವಿಲ್ ಬಿ ದ ಎಸ್ಟಿಮೇಟೆಡ್ ನಂಬರ್ ಆಫ್ ರಿಜಿಸ್ಟರ್ಡ್ ಕಾರ್ಸ್ ಇನ್ ದ ಸಿಟಿ ಎ ಇನ್ ದ ಇಯರ್ 2021. ಹಾಗಾದರೆ 2017ಇಂದ 2018ಗೆ ಎಷ್ಟು ಸಕ್ಸೆಸಿವ್ ಆಗಿದೆ ಅದನ್ನು ತಿಳ್ಕೊಳ್ತೀವಿ. ಅದಾದಮೇಲೆ ನೆಕ್ಸ್ಟು 2018ಇಂದ 2019ಗೆ ಎಷ್ಟು ಸಕ್ಸೆಸಿವ್ ಆಗಿದೆ ಸಿಟಿ ಎನಲ್ಲಿ ಅದನ್ನು ತಿಳ್ಕೊಳ್ತೀವಿ. ಅದೇ ಸಿಟಿ ಎನಲ್ಲಿ 2018ಇಂದ 2019ಗೆ ಎಷ್ಟು ಸಕ್ಸೆಸಿವ್ ಆಗಿದೆ, ಅದೇ ರೀತಿ 2019ಇಂದ 2020ಗೆ ಎಷ್ಟು ಸಕ್ಸೆಸಿವ್ ಆಗಿದೆ ಅದ್ರ ಪರ್ಸೆಂಟೇಜ್ ಬೇಸಿಸ್ ಮೇಲೆ, ಓವರಾಲ್ ಪರ್ಸೆಂಟೇಜ್ ಬೇಸ್ ಮೇಲೆ ನಾವು ನೆಕ್ಸ್ಟು 2021ಗೆ ಎಷ್ಟು ಅಂತ ಎಸ್ಟಿಮೇಟೆಡ್ ಮಾಡಿ ಅಂತ ಅವರು ಕ್ವಶನ್ನ ಇಲ್ಲಿ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗಾದರೆ ಮಾಡ್ತಾ ಹೋಗೋಣ ಎಷ್ಟಾಗಿದೆ ಅಂತ. ಇಲ್ಲಿ ಸಕ್ಸೆಸಿವ್ ಇಯರ್ಸು ಯಾವ ಇಯರ್ ಪರ್ಟಿಕ್ಯುಲರ್ ಆಗಿ ಸಿಟಿ ಏದು ಮಾತ್ರ ಕೇಳ್ತಿದ್ದಾರೆ. 2017ಇಂದ 2020ವರೆಗೂ ಎಷ್ಟು ಸಕ್ಸೆಸಿವ್ ಆಗಿದೆ ಅಂತ ತಿಳ್ಕೊಂಡು ಅದ್ರ ಎಸ್ಟಿಮೇಷನ್ ಬೇಸ್ ಮೇಲೆ ನಾವೇನು ಮಾಡಬೇಕು, 2021ಗೆ ಎಷ್ಟು ಆಗ್ಬೋದು, ರಿಜಿಸ್ಟರ್ಡ್ ಎಷ್ಟು ಆಗ್ಬೋದು ಅಂತ ಒಂದು ನಂಬರ್ ಆಫ್ ಕಾರ್ಸ್ ಎಷ್ಟು ರಿಜಿಸ್ಟರ್ ಆಗ್ಬೋದು ಅನ್ನೋದನ್ನ ನಾವು ಫೈಂಡ್ ಔಟ್ನ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಹಾಗಾದರೆ ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಫಸ್ಟು ನಾನು ಇಲ್ಲಿ ಕ್ವಶನ್ನ ನೋಡ್ಕೊಳ್ಳೋಣ. ಇಲ್ಲಿ ಮೇಜರಾಗಿ ಬೇಕಾಗಿರೋದು ನಮಗೆ ಸಿಟಿ ಎ ಮಾತ್ರ ಕನ್ಸಿಡರ್ ಮಾಡಿ ಇಲ್ಲಿ 2020ವರೆಗೂ ಕೊಟ್ಟಿದ್ದಾರೆ. ಹಾಗಾದರೆ 2021ನಲ್ಲಿ ಎಷ್ಟು ರಿಜಿಸ್ಟರ್ಡ್ ಆಗುತ್ತೆ ಅನ್ನೋದನ್ನ ಇದ್ರ ಬೇಸಿಸ್ ಮೇಲೆ ನಾವು ಮಾಡ್ತೀವಿ. ಅಂದರೆ ಈಗ ಸಿಟಿ ಎ ಅಲ್ವಾ, ಪ್ಯೂರ್ಲಿ ರಿಲೇಟೆಡ್ ಸಿಟಿ ಎ. ಇಲ್ಲಿ ಎಷ್ಟಿದೆ 2018ನಲ್ಲಿ 8,000 ಮೈನಸ್ 17ನಲ್ಲಿ ಎಷ್ಟಿದೆ 7,500 ಡಿವೈಡೆಡ್ ಬೈ ಬೇಸ್ ಯಾವುದಾಗತ್ತೆ, ಎಲ್ಲಿಂದ ಎಲ್ಲಿಗೆ ಗ್ರೋತ್ ಆಗಿರೋದು 17ಇಂದನೇ 18ಗೆ ಗ್ರೋತ್ ಆಗಿರೋದು, ಅಲ್ಲಿಗೆ 7,500 ಪರ್ಸೆಂಟೇಜ್ ಗ್ರೋತನ್ನ ತಿಳ್ಕೊಳ್ಬೇಕಾಗತ್ತೆ. ಸೊ ಹಾಗಿದ್ದಾಗ 8,000 ಮೈನಸ್ 7,500 ಅಂದರೆ ಎಷ್ಟಾಗತ್ತೆ 500 ಓವರ್ 7,500 ಮಲ್ಟಿಪ್ಲೈಡ್ ಬೈ 100. 00 ಕ್ಯಾನ್ಸಲು, 5 1 5, 5 1 5, 5 5 25. 1 ಡಿವೈಡೆಡ್ ಬೈ 15 ಮಲ್ಟಿಪ್ಲೈಡ್ ಬೈ 100. 1 ಡಿವೈಡೆಡ್ ಬೈ 15 ಮಲ್ಟಿಪ್ಲೈಡ್ ಬೈ 100. 100 ಓವರ್ 15 ಅಲ್ಲಿಗೆ 5 3 15, 5 2 10 0. 20 ಡಿವೈಡೆಡ್ ಬೈ 3 ಫ್ರೆಂಡ್ಸ್. ಎಲ್ಲಿ ಅಂದರೆ ಮೊದಲನೇ ಗ್ರೋತು ಇಲ್ಲಿಂದ ಇಲ್ಲಿಗೆ ಎಷ್ಟಾಗಿದೆ 20 ಡಿವೈಡೆಡ್ ಬೈ 3 ಅಷ್ಟು ಪರ್ಸೆಂಟೇಜ್ ಗ್ರೋತ್ ಆಗಿದೆ. ನೆಕ್ಸ್ಟು 2019 ಇಲ್ಲಿಂದ ಇಲ್ಲಿಗೆ ಎಷ್ಟು ಅಂತ, ಇಲ್ಲಿಂದ ಇಲ್ಲಿಗೆ ಅಂದಾಗ ಯಾವ ರೀತಿ 9,000
ಮೈನಸ್ ಬೇಸ್ ಏನಾಗುತ್ತೆ 2018 ಆಗುತ್ತೆ. ಇದಕ್ಕೆ ಬೇಸು ಇದು ಹಿಂದಿನ ಇಯರು ಡಿವೈಡೆಡ್ ಬೈ ಬೇಸ್ ಇಯರಿಂದ ತಗೊಳ್ತೀವಿ ಮಲ್ಟಿಪ್ಲೈಡ್ ಬೈ 100. ಬೇಸ್ ಇಯರ್ ಯಾವಾಗಲೂ 100% ಆಗಿರುತ್ತೆ. ಅದರಿಂದ ಅಲ್ಲಿಗೆ ಎಷ್ಟು ಪರ್ಸೆಂಟೇಜ್ ಗ್ರೋತ್ ಆಗಿದೆ ಅಂತ ನೋಡ್ತೀವಿ. 9000 ಮೈನಸ್ 8000 ಅಂದರೆ 1000 ಡಿವೈಡೆಡ್ ಬೈ 8000 ಇಂಟು 100. 30 ಕ್ಯಾನ್ಸಲ್ಲು. 1 ಡಿವೈಡೆಡ್ ಬೈ 8 ಇಂಟು 100. 100 ಡಿವೈಡೆಡ್ ಬೈ 8. 100 ಡಿವೈಡೆಡ್ ಬೈ 8 ಅಂದರೆ 4 8. 4 8 4 20. ಅಲ್ಲಿಗೆ 25 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ ನಾವು ನೆಕ್ಸ್ಟ್ ಇಯರ್ನ ನೋಡಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ಅಂದರೆ 2020 9500 ಮೈನಸ್ ಬೇಸ್ ಇಯರ್ ಯಾವುದು 2019 9000 ಡಿವೈಡೆಡ್ ಬೈ ಬೇಸ್ ಇಯರ್ ಎಷ್ಟು 9000 ಯಾವುದು 2019 ಬೇಸ್ ಆಗುತ್ತೆ ನಿಮಗೆ ಮಲ್ಟಿಪ್ಲೈಡ್ ಬೈ 100. 9000 ಅಲ್ಲಿಗೆ 500 9000 ಮಲ್ಟಿಪ್ಲೈಡ್ ಬೈ 100. 20 ಕ್ಯಾನ್ಸಲ್ 10 ಕ್ಯಾನ್ಸಲ್ 50 ಡಿವೈಡೆಡ್ ಬೈ 9 ಅಲ್ವಾ. 50 ಡಿವೈಡೆಡ್ ಬೈ 9 ಇವೆರಡು ಒಂದೇ ಇದರಿಂದ ಕ್ಯಾನ್ಸಲ್ ಆಗುತ್ತಾ? ಕ್ಯಾನ್ಸಲ್ ಆಗಲ್ಲ. ಸೊ ಇದ್ರ ಬೇಸಿಸ್ ಮೇಲೆ ನಾವೇನು ಮಾಡಬೇಕು ನೆಕ್ಸ್ಟಿಂದು ಫೈಂಡ್ ಔಟ್ ಮಾಡಬೇಕು. ಇವು ಮೂರೂ ಆವ್ರೇಜನ್ನ ನಾವು ತೊಗೊಳ್ಬೇಕಾಗತ್ತೆ. ಫಸ್ಟು ಆವ್ರೇಜ್ನ ನಾವು ತೊಗೊಂಡ್ವಿ ಅಂದರೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ. 20 ಡಿವೈಡೆಡ್ ಬೈ 3 ಪ್ಲಸ್ 25 ಡಿವೈಡೆಡ್ ಬೈ 2 ಪ್ಲಸ್ ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಲ್ವಾ 50 ಡಿವೈಡೆಡ್ ಬೈ 9 ಇದಿಷ್ಟನ್ನು ನಾವು ಟೋಟಲ್ ಮಾಡಿ ಡಿವೈಡೆಡ್ ಬೈ 3 ಮಾಡಬೇಕು. ಆವ್ರೇಜ್ ಮಾಡಬೇಕು. ಆವ್ರೇಜ್ ಡಿವೈಡೆಡ್ ಬೈ 3 ಅಲ್ವಾ. ಯಾವ ರೀತಿ ಟೋಟಲ್ ಮಾಡ್ತೀವಿ ಇಲ್ಲಿನ ಇದು ಮಾಡಬೇಕು ಅಂದರೆ ಆ್ಯಡ್ ಮಾಡಬೇಕು ಅಂದರೆ ಇವು ಮೂರು ಎಲ್ ಸಿ ಎಮ್ನ ತೊಗೊಳ್ಬೇಕು. 3 to 9ಗೆ ಎಲ್ ಸಿ ಎಮ್ನ ತೊಗೊಳ್ಬೇಕು. 3 to 9ಗೆ ಎಲ್ ಸಿ ಎಮ್ನ ತೊಗೊಳ್ಬೇಕು ಅಂದರೆ ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು 9. 9ಅನ್ನು ಡಬಲ್ ಮಾಡಿದ್ವಿ ಅಂದರೆ ಏನಾಗುತ್ತೆ 18. 18 2 ಇಂದನೂ ಕ್ಯಾನ್ಸಲ್ ಆಗುತ್ತೆ, 3 ಇಂದನೂ ಕ್ಯಾನ್ಸಲ್ ಆಗುತ್ತೆ, 9 ಇಂದನೂ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಯಾವುದು ಎಲ್ ಸಿ ಎಮ್ಮು 18. ಇದು ಶಾರ್ಟ್ ಕಟ್. ನಿಮಗೆ ಶಾರ್ಟ್ ಕಟ್ ಗೊತ್ತಾಗಲಿಲ್ಲ ಅಂದರೆ 3 to 9 ಡೈರೆಕ್ಟಾಗಿ ತಗೊಳ್ಳಿ. 3 1 3 2 ಹೋಗಲ್ಲ. 3 3 9 2 3 1 ಯಾವುದಾದ್ರೂ ಒಂದು ಹೋಗುತ್ತಾ? ಇಲ್ಲ. 3 1 3 3 2 6 6 3 18 ನೋಡಿ ಈ ರೀತಿನೂ ನಾವು ತೊಗೊಳ್ಬೋದು ಎಲ್ ಸಿ ಎಮ್ನ. 18 ಕರೆಕ್ಟ್ ಇದೆ. ಅಲ್ಲಿಗೆ 3 6 18 6 6 2 12 ಅಲ್ಲಿಗೆ 120 ಪ್ಲಸ್ 2 9 18 9 25 225 ಪ್ಲಸ್ 9 2 18 2 50 100 ಡಿವೈಡೆಡ್ ಬೈ 3 ಫ್ರೆಂಡ್ಸ್. ಈ 3 ಕೆಳಗೆ ಏನೂ ಇಲ್ಲ ಅಂದರೆ ಒಂದಿರುತ್ತೆ ಅಂತ ತಗೊಳ್ಬೋದು. ಅದನ್ನು ನಾವು ಹೇಗೆ ಅಂತ ನೋಡ್ತಾ ಹೋಗ್ತೀನಿ. 120 ಪ್ಲಸ್ 225 ಪ್ಲಸ್ 100 100 200 ಅಲ್ಲಿಗೆ 100 ಅಂದರೆ 400 445 ಡಿವೈಡೆಡ್ ಬೈ 18 ಓವರ್ ಆಲ್ ಡಿವೈಡೆಡ್ ಬೈ 3 ಅಂತಿದೆ. ಇದ್ರ ಕೆಳಗೆ ಏನೂ ಇಲ್ಲ ಅಂದರೆ 1 ಅಂತ ಇದೆ ಇರುತ್ತೆ. ಸೊ ಅಲ್ಲಿಗೆ ಇದನ್ನು ನಾವು ಮೇಲೆ ತೊಗೊತಿದ್ವಿ ಅಂದರೆ 445 ಡಿವೈಡೆಡ್ ಬೈ 18 ಮಲ್ಟಿಪ್ಲೈಡ್ ಬೈ ಇದೇನಾಗುತ್ತೆ ಒಂದು ಮೇಲೆ ಹೋಗುತ್ತೆ, ಈ 3 ಕೆಳಗೆ ಬರುತ್ತೆ. ಸೊ ಅಲ್ಲಿಗೆ 445 ಇಂಟು 1 ಅಂದರೆ 445. 18 ಇಂಟು 3 ಅಂದರೆ 54 ಫ್ರೆಂಡ್ಸ್. 18 ಇಂಟು 3 ಎಷ್ಟಾಗುತ್ತೆ 54 ಅಂತ ನಾವು ನೋಡ್ಬೋದು. 445 ಡಿವೈಡೆಡ್ ಬೈ 54 ಅಂದರೆ ಎಷ್ಟಾಗುತ್ತೆ ಫ್ರೆಂಡ್ಸ್ ನಮಗೆ 8.24% ಆಗಿರುತ್ತೆ. ಆವ್ರೇಜ್ ಪರ್ಸೆಂಟೇಜ್ ಗ್ರೋತ್ ಎಷ್ಟಿದೆ ಹಾಗಾದರೆ ನೋಡಿ. ಇದು ಆವ್ರೇಜ್ ಮಾಡಿದ್ವಿ. ಆವ್ರೇಜ್ ಪರ್ಸೆಂಟೇಜ್ ಗ್ರೋತ್ ಎಷ್ಟಾಗ್ತಾ ಹೋಗುತ್ತೆ ಅಂದರೆ ನಮಗೆ ಒಂದು ನಿಮಿಷ ಅಪ್ರಾಕ್ಸಿಮೇಟು 8.24% ಬರುತ್ತೆ ಫ್ರೆಂಡ್ಸ್. ಈ ರೀತಿ ತೊಗೊಳ್ತೀವಿ. ಇದಿಷ್ಟು ಆದಮೇಲೆ ಆವ್ರೇಜ್ ಪರ್ಸೆಂಟೇಜ್ ಎಷ್ಟು ಗ್ರೋತ್ ಆಗ್ತಿದೆ ಅಂತ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಮಾಡಬೇಕು. ಫಸ್ಟಿಗಾಗಿ ಇಲ್ಲಿ ಬೇಸ್ ಇಯರ್ನಲ್ಲಿ ಎಷ್ಟಿದೆ ಪಾಪ್ಯುಲೇಷನ್ ನಮಗೆ 9500. ಇದೇ ನಮಗೆ ಏನಾಗಿರುತ್ತೆ 100% ಆಗಿರುತ್ತೆ. 9500 ನಮಗೆ 100% ಆಗಿರುತ್ತೆ. ಮಲ್ಟಿಪ್ಲೈಡ್ ಬೈ ಎಷ್ಟು ಆ್ಯಕ್ಚುಲಿ ಆವ್ರೇಜ್ ಗ್ರೋತ್ ಆಗ್ತಿರೋದು 8%. ಪರ್ ಇಯರ್ಗೆ 8.24 ಅಷ್ಟು ಗ್ರೋತ್ ಆಗ್ತಿದೆ. ಅಲ್ಲಿಗೆ 100 ಪ್ಲಸ್ 8.24% ಏನಾಗ್ತಿದೆ ನಮಗೆ ಗ್ರೋತ್ ಆಗ್ತಿದೆ. ಅದರ ನೆಕ್ಸ್ಟ್ ಇಯರ್ ಎಷ್ಟು ಗ್ರೋತ್ ಆಗಬೇಕು 108.24% ಅಷ್ಟು ಇರಬೇಕು ಅಂತ ನಮಗೆ ಗೊತ್ತಾಗತ್ತೆ. ಅಲ್ಲಿಗೆ 9500 ಡಿವೈಡೆಡ್ ಬೈ 100 ಇಂಟು ಮಲ್ಟಿಪ್ಲೈಡ್ ಬೈ 108.24ನ ಮಾಡಬೇಕಾಗತ್ತೆ. ನಾವು 108.24ನ ಮಾಡಿದ್ವಿ ಅಂದರೆ ನಮಗೆ ಆನ್ಸರ್ ಏನು ಸಿಗುತ್ತೆ ಅಂದರೆ ಇಲ್ಲಿಗೆ 00ಗೆ 00 ಕ್ಯಾನ್ಸಲ್ ಆಯಿತು. 95 ಮಲ್ಟಿಪ್ಲೈಡ್ ಬೈ 108.24 ಫ್ರೆಂಡ್ಸ್. ಮಲ್ಟಿಪ್ಲೈಡ್ ಮಾಡಿ ಆನ್ಸರ್ ಏನಾಗುತ್ತೆ 10,282.8 ಆಗುತ್ತೆ. ಇದು ಅಪ್ರಾಕ್ಸಿಮೇಟ್ ನೋಡೋದಾದರೆ
ಎಷ್ಟಾಗಿರುತ್ತೆ ಅಂದರೆ 10,283 ಫ್ರೆಂಡ್ಸ್. 2021 ಹಾಗಾದರೆ ಎಷ್ಟಿರಬೇಕು ಕಾರ್ ನಂಬರ್ ಆಫ್ ರಿಜಿಸ್ಟರ್ಡ್ ಅಂತ ತಿಳ್ಕೊಳ್ತಾ ಇದ್ದೀವಿ. ಎಷ್ಟಿರಬೇಕು ಅಂದರೆ 10,283 ಫ್ರೆಂಡ್ಸ್. ಎಷ್ಟಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ಆಗಿರುತ್ತೆ 10,283. ಥ್ಯಾಂಕ್ ಯು.